Hi everyone, myself Dr. Rajan Prasad KN, consultant urologist at Sanaira Hospital, Kengeri, Bangalore. Today I am going to speak about stones in the body. ಎಲ್ಲೆಲ್ಲಿ ಸ್ಟೋನ್ಸ್ ಆಗ್ಬೋದು ಅಂತ. ಎಲ್ಲಾಗ್ಬೋದು ಸ್ಟೋನ್ಸು? ಒಂದು ಕಿಡ್ನಿನಲ್ಲಿ ಸ್ಟೋನ್ಸ್ ಆಗುತ್ತೆ. ಎರಡನೇದು ಯುರೇಟರ್ ಅಂದರೆ ಕಿಡ್ನಿಯಿಂದ ಬ್ಲಾಡರ್ಗೆ ಒಂದು ಟ್ಯೂಬ್ ಕನೆಕ್ಷನ್ ಇರುತ್ತೆ. ಆ ಟ್ಯೂಬಲ್ಲಿ ಸ್ಟೋನ್ಸ್ ಆಗ್ಬೋದು. ಮತ್ತು ಮೂರನೇದು ಬ್ಲಾಡರ್ ಅಂದರೆ ಯೂರಿನರಿ ಬ್ಲಾಡರಲ್ಲಿ ಸ್ಟೋನ್ಸ್ ಆಗ್ಬೋದು. ಮತ್ತು ನಾಲ್ಕನೇದು ಈವನ್ ವೆರಿ ರೇರ್ ಕಂಡೀಷನಲ್ಲಿ ಯುರೆತ್ರ ಅಂದರೆ ನಿಮ್ಮ ಯೂರಿನ್ಗೆ ಹೋಗೋ ಪೈಪಲ್ಲಿ ಕೂಡ ನಿಮಗೆ ಸ್ಟೋನ್ಸ್ ಆಗ್ಬೋದು. ಈ ಸ್ಟೋನ್ಸು ಮೇಲ್ಸಲ್ಲಾಗುತ್ತೆ, ಫಿಮೇಲ್ಸಲ್ಲಾಗುತ್ತೆ. ಜೆನೆಟಿಕ್ಕು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಮಕ್ಕಳಲ್ಲಿ ಕೂಡ ಆಗುತ್ತೆ. ತುಂಬ ಜನ ಮಕ್ಕಳು ನನ್ನ ಹತ್ರ ಬಂದು ಕಿಡ್ನಿ ಸ್ಟೋನ್ಸ್ ಆಗಲಿ, ಯುರೇಟ್ರಲ್ ಸ್ಟೋನ್ಸ್ ಆಗಲಿ, ಬ್ಲಾಡರ್ ಸ್ಟೋನ್ಸ್ ಆಗಲಿ ತುಂಬ ಜನ ಬಂದು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಇವತ್ತು ನಾವು ಈ ಯುರೇಟ್ರಲ್ ಸ್ಟೋನ್ಸ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂದರೆ ಏನು ಯುರೇಟ್ರ್ ಅಂದರೆ ಏನು, ಎಲ್ಲಿರುತ್ತೆ? ಈ ಯುರೇಟ್ರ್ ಬಂದು ಬೆನ್ ಹಿಂದೆ ಭಾಗ ಇರುತ್ತೆ. ಅಂದರೆ ಕಿಡ್ನಿಗೆ ಮತ್ತು ಬ್ಲಾಡರ್ಗೆ ಯೂರಿನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಸಿಸ್ಟಮ್ನ ನಾವು ಯುರೇಟರ್ ಅಂತ ಹೇಳ್ತೀವಿ. ಈ ಯುರೇಟ್ರಲ್ಲಿ ಏನಾದರೂ ಸ್ಟೋನ್ಸ್ ಬಂತಂದರೆ ಇಟ್ಸ್ ಎಮರ್ಜೆನ್ಸಿ ಕಂಡೀಷನ್. ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು. ಯಾಕೆ ಅಂತಂದರೆ ತುಂಬ ಸಿವಿಯರ್ ಕೋಲಿಕಿ ಪೇಯ್ನ್ ಇರುತ್ತೆ. ಆ ಪೇಯ್ನು ತಡ್ಕೊಳಕ್ಕೆ ಆಗದಿರೋಷ್ಟು ಪೇಯ್ನು. ಅದ್ರ ಜೊತೆಗೆ ವಾಮಿಟಿಂಗು ಮತ್ತು ಯೂರಿನ್ ಬ್ಲಾಕ್ ಆಗೋದು, ಉರಿ, ಇದನ್ನೆಲ್ಲ ಸಿಮ್ಟಮ್ಸು ಬಂತು ಅಂತಂದರೆ ಒಂದು ಡಯಾಗ್ನೋಸ್ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಅಂದರೆ ಪ್ರಾವಿಷನಲ್ ಡಯಾಗ್ನೋಸಿಸು ಯುರೇಟ್ರಲ್ ಸ್ಟೋನ್ ಇರ್ಬೋದು. ಈ ಪೇಯ್ನ್ ಎಲ್ಲಿ ಬರುತ್ತೆ? ಸೈಡಲ್ಲಿ ಬರುತ್ತೆ. ಹೊಟ್ಟೆನ ನೀವು 4 ಭಾಗವಾಗಿ ಮಾಡ್ಬೋದು. ಒಂದು ಸೆಂಟರು, ಸೈಡಲ್ಲಿ 2 ಮತ್ತು ಹಿಂದೆ ಭಾಗ. ನಿಮಗೆ ಇದು ತುಂಬ ಕಾಣಿಸ್ಕೊಳ್ಳೋದು ಈ ಸೈಡಲ್ಲಿ ಪ್ಲ್ಯಾಂಕ್ ಅಂತ ಹೇಳ್ತೀವಿ, ಆ ಭಾಗದಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ. ರೈಟಲ್ಲೂ ಬರ್ಬೋದು, ಲೆಫ್ಟಲ್ಲೂ ಬರ್ಬೋದು. ಯಾಕಂದರೆ ಮನುಷ್ಯನಿಗೆ 2 ಕಿಡ್ನಿ ಇರುತ್ತೆ, 2 ಯುರೇಟರ್ ಇರುತ್ತೆ. ಆಯಿತಾ? ಅಟ್ ಎ ಟೈಮ್ 2 ಸೈಡೂ ಪೇಯ್ನ್ ಬರ್ಬೋದು. ಆಯಿತಾ? ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ತುಂಬ ಪೇಯ್ನ್ ಆಗಿ ಅದ್ರ ಜೊತೆಗೆ ವಾಮಿಟಿಂಗ್, ಸಿವಿಯರ್ ಮಲ್ಟಿಪಲ್ ಎಪಿಸೋಡ್ಸು. ಅಂದರೆ ಬಟ್ ಪ್ಯಾನಿಕ್ ಆಗೋದೇನಿರಲ್ಲ, ಬಟ್ ಯು ಫೀಲ್ ಲೈಕ್ ಪ್ಯಾನಿಕ್ ಆಗೋ ಥರ ಆಗ್ಬಿಡ್ತೀರ. ಅದಕ್ಕೆ ಹೇಳೋದು, ಈ ಥರ ಪೇಯ್ನ್ ಬಂತು, ಆ ಪೇಯ್ನ್ ಬರೋದ್ರ ಜೊತೆ ಬ್ಯಾಕ್ ಸೈಡಲ್ಲಿ ಮತ್ತು ಮುಂದಕ್ಕೆ ಅದೇ ಪೇಯ್ನ್ ನಿಮಗೆ ಟುವರ್ಡ್ಸ್ ಜೆನೆಟಲ್ ಏರಿಯಾ ಕಡೆನೂ ಮೂವ್ ಆಗುತ್ತೆ ಪೇಯ್ನು. ಈ ಥರ ಪೇಯ್ನ್ ಬಂತು ಅಂದರೆ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ, 80 to 90% ಯುರೇಟ್ರಲ್ ಸ್ಟೋನ್ಸ್ ಇರುತ್ತೆ. ಈ ಪೇಯ್ನ್ ಒಂದೇ ಅಂತೀರ ಯುರೇಟ್ರಲ್ ಸ್ಟೋನ್ಸು? ಇಲ್ಲ. ಅದ್ರ ಜೊತೆಗೆ ನಿಮಗೆ ಯೂರಿನ್ ಬ್ಲಾಕ್ ಆಗ್ಬೋದು, ರಕ್ತ ಬರ್ಬೋದು ಯೂರಿನಲ್ಲಿ, ಮತ್ತು ಪದೇ ಪದೇ ಯೂರಿನ್ಗೆ ಹೋಗ್ತೀರಾ. ಮತ್ತು ಏನಾದರೂ ಆ ಸ್ಟೋನ್ ಬಂದು 3 ಭಾಗದಲ್ಲಿ ಬ್ಲಾಕ್ ಆಗ್ಬೋದು. ಅಪ್ಪರ್ ಯುರೇಟರ್ ಅಂತ ಹೇಳ್ತೀವಿ, ಮಿಡ್ಲ್ ಯುರೇಟರ್ ಅಂತ ಹೇಳ್ತೀವಿ, ಮತ್ತು ಲೋವರ್ ಯುರೇಟರ್ ಅಂತ ಹೇಳ್ತೀವಿ. ಲೋವರ್ ಯುರೇಟ್ರಲ್ಲಂತೂ ಬಂದು ಸ್ಟಕ್ ಆಯಿತು ಅಂದರೆ ಯೂರಿನ್ ಕನ್ಫರ್ಮ್ ಆಗಿ 70 to 80% ಅಷ್ಟು ಬ್ಲಾಕ್ ಆಗುತ್ತೆ. ಅದಕ್ಕೆ ಯಾರೇ ಆಗಲಿ ಪೇಯ್ನ್ ಸಿವಿಯರ್ ಆಗಿತ್ತು, ರೈಟ್ ಸೈಡು, ಲೆಫ್ಟ್ ಸೈಡು, ಬ್ಯಾಕ್ ಸೈಡ್ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಯರ್ ಬೈ ಯುರಾಲಜಿಸ್ಟು ಆರ್ ಜನರಲ್ ಫಿಸಿಷಿಯನ್ನು, ಜನರಲ್ ಸರ್ಜನ್ನ ಮೀಟ್ ಮಾಡಿ ನಿಮ್ಮ ಒಪಿನಿಯನ್ ತೊಗೊಳ್ಳಿ. ಓಕೆನಾ? ಈ ಥರ ಬಂದಾಗ ನಮ್ಮ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ, ತುಂಬ ಜನ ರಾತ್ರಿ 11 ಗಂಟೆ ಮೇಲೆ ಬರೋದು. ತುಂಬ ಜನ ಪೇಯ್ನ್ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ. ಆ ಟೈಮಲ್ಲಿ ಈ ನಮ್ಮ ಹಾಸ್ಪಿಟ್ಲು ಸನೈರಾ ಹಾಸ್ಪಿಟ್ಲ್ ಅಂತ ಕೆಂಗೇರಿನಲ್ಲಿದೆ. ನಿಮಗೆ 24 hours ಸ್ಕ್ಯಾನಿಂಗ್ ಸಿಗುತ್ತೆ, ಎಕ್ಸ್ರೇ ಸಿಗುತ್ತೆ, ಮತ್ತು ಯೂರಾಲಜಿಸ್ಟ್ ಅವೈಲೇಬಲ್ ಇರ್ತಾರೆ. ಆಯಿತಾ? ಅದಕ್ಕೋಸ್ಕರ ನೀವು ಎನಿ ಟೈಮ್ ಪೇಯ್ನ್ ಬಂತು ಅಂದ್ರೂ ಯು ಕ್ಯಾನ್ ಎಂಟರ್ ಅವರ್ ಹಾಸ್ಪಿಟಲ್ ಆ್ಯಂಡ್ ಟೇಕ್ ಎ ಟ್ರೀಟ್ಮೆಂಟ್. ಒಂದು. ಮತ್ತು ಎರಡನೇದೇನು ಅಂತಂತಂದರೆ, ಈ ಪೇಯ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ? ಒಂದು ರೀಸನ್ನು, ಈ ಯುರೇಟ್ರಲ್ ಸ್ಟೋನ್ ಬ್ಲಾಕ್ ಆಯಿತು ಅಂತಂತಂದರೆ, ಯೂರಿನ್ ಬ್ಲಾಕ್ ಆಯಿತು ಅಂತಂದರೆ ಕಿಡ್ನಿಗೆ ತುಂಬ ಸಮಸ್ಯೆ ಆಗುತ್ತೆ. ಒಂದು. ಮತ್ತು ಎರಡನೇದು, ಅದ್ರ ಜೊತೆಗೆ ಫೀವರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಮೂರನೇದು, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಯುರೇಟ್ರಿಕ್ ಸ್ಟೋನ್ಸ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆಯಿತಾ? ಇದು ಏನಂದರೆ, ಇದನ್ನು ಈ ಥರ ಸಿಮ್ಟಮ್ಸ್ ಅಂತ ಬಂದಾಗ ನಾವು ಏನು ಸಡನ್ನಾಗಿ ಸರ್ಜರಿ ಎಲ್ಲ ಮಾಡಿಬಿಡಲ್ಲ. ಆಯಿತಾ? ಯುರೇಟ್ರಲ್ ಸ್ಟೋನ್ಸಲ್ಲಿ ತುಂಬ ಟೈಪ್ಸ್ ಆಫ್ ಸ್ಟೋನ್ಸ್ ಇದೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಲೆಸ್ ದ್ಯಾನ್ 5 mm ಇತ್ತು ಅಂತಂದರೆ ನಾವು ಆಲ್ಮೋಸ್ಟ್ ಒಂದು ವೀಕ್ವರೆಗೂ ಮೆಡಿಕಲ್ ಮ್ಯಾನೇಜ್ಮೆಂಟು ಮತ್ತು ಫ್ಲಶ್ ಥೆರಪಿ ಅಂತ ಮಾಡ್ತೀವಿ. ಅದೇನು ಅಡ್ಮಿಷನ್ ಆಗಬೇಕಂತೇನಿಲ್ಲ. ಈವನ್ ಇಫ್ ಯು ಟೇಕ್ 3 to 4 liters ಆಫ್ ವಾಟರ್ ತೊಗೊಂಡ್ರು ಕೂಡ ಸ್ಟೋನು ಲೆಸ್ ದ್ಯಾನ್ 5 mm ಇತ್ತು ಅಂತಂದರೆ ಪಾಸ್ಔಟ್ ಆಗುತ್ತೆ. ಇನ್ ಕೇಸ್ ಮೋರ್ ದ್ಯಾನ್ 5 mm ಇತ್ತಂದರೆ ವೆರಿ ಅನ್ಲೈಕ್ಲಿ ಟು ಪಾಸ್ ಇನ್ ದ ಯೂರಿನ್. ಅವಾಗ ಏನು ಮಾಡಬೇಕು? ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ, CT ಸ್ಕ್ಯಾನ್ ಅಂತ ಮಾಡ್ತೀವಿ. ಸ್ಟೋನ್ ಎಕ್ಸಾಕ್ಟಾಗಿ ಯುರೇಟ್ರಲ್ಲಿ ಮಿಡ್ಲಲ್ಲಿ ಇದೆಯಾ, ಮೇಲಿದೆಯಾ, ಕೆಳಗಡೆ ಇದೆಯಾ ಅಂತ ನೋಡಿಕೊಂಡು ಅದು ಡಿಪೆಂಡಿಂಗ್ ಆನ್ ದಟ್ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಆಯಿತಾ? ಈ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಏನಿರುತ್ತೆ, ಎಲ್ಲ ಯೂರಾಲಜಿ ಹಾಸ್ಪಿಟಲ್ ಸಿಗುತ್ತೆ. ಯೂಶಲ್ ಯೂರಾಲಜಿಸ್ಟ್ ಇತ್ತು ಅಂದರೆ ನಿಮಗೆ ಈ ಲೇಸರ್ ಟ್ರೀಟ್ಮೆಂಟ್ ಸಿಗುತ್ತೆ. ನಮ್ಮ ಹಾಸ್ಪಿಟ್ಲಿ ಅಡ್ವಾನ್ಸ್ಡ್ ಥೂಲಿಯಂ ಲೇಸರ್ ಟ್ರೀಟ್ಮೆಂಟ್ ಇದೆ. ಯು ಕ್ಯಾನ್ ಟೇಕ್ ದಟ್ ಟ್ರೀಟ್ಮೆಂಟ್. ಸಿಂಪಲ್ಲಾಗಿ ಏನಂತ, ಈ ಸ್ಟೋನ್ ಪೇಯ್ನ್ ಬಂತು, ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಡ್ತೀವಿ, ಕಮ್ಮಿ ಆಗಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಸಿಂಪಲ್ಲಾಗಿ ಒಂದು ಸ್ಟೆಂಟ್ ಹಾಕ್ತೀವಿ ಕಿಡ್ನಿಗೆ. ಆ ಸ್ಟೆಂಟ್ ಹಾಕೋದ್ರಿಂದ ನಿಮಗೆ ಕಿಡ್ನಿ ಸೇಫ್ ಆಗಿರುತ್ತೆ. ಅವತ್ತಿನ ಸಮಯಕ್ಕೆ ನಿಮಗೆ ಸಿಮ್ಟಮ್ಸ್ ಎಲ್ಲ ಡೌನ್ ಆಗುತ್ತೆ. ಅವತ್ತೇ ಕ್ಲಿಯರ್ ಆಯಿತು ಅಂದರೆ ಸ್ಟೋನ್ ಅವತ್ತೇ ಕ್ಲಿಯರ್ ಮಾಡ್ಬೋದು. ಇಲ್ಲ ಡಿಫಿಕಲ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ 15 days ಬಿಟ್ಕೊಂಡು ಸ್ಟೆಂಟ್ನ ತೆಗೋ ಟೈಮಲ್ಲಿ ಕೂಡ ನಾವು ಸ್ಟೋನ್ನ ರಿಮೂವ್ ಮಾಡಿ ನಿಮಗೆ ಕ್ಲಿಯರ್ ಮಾಡ್ಬೋದು. ಅದಕ್ಕೆ ನಾವು ಹೇಳೋದೇನೆಂದ್ರೆ, ಯುರೇಟ್ರಲ್ ಸ್ಟೋನ್ಸ್ನ ಅನ್ನೋದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ.
ಮತ್ತು ಎಸ್ಪೆಷಲಿ ಡಯಾಬಿಟಿಸ್ ಅಂದರೆ ಈ ಶುಗರ್ ಕಾಯಿಲೆ ಇರ್ತಾರಲ್ಲ, ಇವರಂತೂ ನೀವು ಯುರೆಟ್ರಲ್ ಸ್ಟೋನ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೇ ಹೋಗಬೇಡಿ. ನನ್ನ ಹತ್ರ ಪೇಷಂಟ್ಸು 10ಕ್ಕೆ 3 ಜನ ಯುರೆಟ್ರಲ್ ಸ್ಟೋನ್ಸ್ ಅಂತ ಬರ್ತಾರೆ. ಅವ್ರಿಗೆ ತುಂಬ ಇನ್ಫೆಕ್ಷನ್ ಆಗುತ್ತೆ, ಶುಗರ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ಇನ್ಫೆಕ್ಷನ್ ಸಡನ್ನಾಗಿ ಜಾಸ್ತಿ ಆಗಿ BP ಡೌನ್ ಆಗುತ್ತೆ, ಅನ್ಕಾನ್ಷಿಯಸ್ ಆಗ್ತಾರೆ. ಅದೇ ಟೈಮ್ಗೆ ನಾವು ICUನಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದಕ್ಕೆ ಈ ಟಾಪಿಕ್ ತೊಗೊಂಡಿರೋದು. ಯುರೆಟ್ರಲ್ ಸ್ಟೋನ್ನ ಸಿಂಪಲ್ಲಾಗಿ ನಡ್ಕೊಂಡು ಬರ್ತಾರೆ ಆ್ಯಕ್ಚುಲಿ ನಮ್ಮ ಹಾಸ್ಪಿಟ್ಲಿಗೆ. ಈವನ್ 1 ಅವರು 2 ಅವರ್ಗೆ ICUಗೆ ರೀಚ್ ಆಗ್ತಾರೆ. ಯಾಕೆ ಅಂದರೆ ಇಡನ್ ಡಯಾಬಿಟಿಸ್ ಮೆಲಿಟಸ್ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿರೋವೋ ಇದಕ್ಕೆ ಕನೆಕ್ಷನ್ ಅಂತೂ ಇದೆ. ಅದಕ್ಕೆ ಹೇಳೋದು, ಯುರೆಟ್ರಲ್ ಸ್ಟೋನ್ಸ್ನ ನೀವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹತ್ರದಲ್ಲಿ ಯುರಾಲಜಿಸ್ಟ್ನ ಮೀಟ್ ಮಾಡಿ ಇದರಿಂದ ನೀವು ಕ್ಯೂರ್ ತೊಗೋಬೋದು. ಥ್ಯಾಂಕ್ ಯು.